ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಇವತ್ತು ನಾನು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ MCQಗಳನ್ನ ಹೇಳ್ತಾ ಇದ್ದೀನಿ. ಮ್ಯಾಮ್ ಎಲ್ಲಿಂದ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕ್ವಶನ್ ಬರ್ತಾ ಇದೆಯಾ? ನಿಮ್ಮ MQP ಮತ್ತು ನಿಮಗೆ ಪ್ರೆಪ್ 1 ಪ್ರೆಪ್ 2 ಆಯ್ತಲ್ವಾ? ಈ ಎರಡರ ಒಂದು MCQ ಏನು ಕೊಟ್ಟಿದ್ರು ನಿಮ್ಮ ಪೇಪರಲ್ಲಿ, ಆ ಎಲ್ಲ ಸೇರಿಸಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ವೆರಿ ವೆರಿ ಇಂಪಾರ್ಟೆಂಟ್ MCQ. ಯಾಕೆ ಮ್ಯಾಮ್ ಇವೇ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿ ಹೇಳ್ತಾ ಇದ್ದೀರಾ? ಇಲ್ಲ, ಮತ್ತೆ ನಾನು ಏನು ಮಾಡಿದ್ದೀನಿ ಅಂದರೆ LBAದ್ದು ಕೂಡ ಒಂದು ಸೆಟ್ ಆಫ್ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವುಗಳನ್ನು ಎಲ್ಲ ಓದ್ಕೊಳ್ಳಿ. ಇದರಲ್ಲಿ ಮಿನಿಮಮ್ 1 or 2 ಬಂದೇ ಬರುತ್ತೆ. ಲಾಸ್ಟ್ ಇಯರು MQPಯಿಂದನೇ ಆಲ್ಮೋಸ್ಟ್ ಒಂದು 3-4 MCQ ಬಂದಿತ್ತು. ಅದಕ್ಕೋಸ್ಕರನೇ ನಾನು ಈ ಸತಿ ಅದನ್ನು ನಿಮಗೆ MQPಯಿಂದನೇ ಮತ್ತು ಪ್ರೆಪ್ಪಿಂದನೇ ತೆಗಿತಾ ಇದ್ದೀನಿ. ಪ್ರೆಪ್ 1, 2 ಎರಡು ಪ್ರಿಪ್ರೇಟ್ರಿ 1, 2ದು ನಿಮಗೆ ಪೇಪರ್ ಇತ್ತಲ್ವ, ನಿಮ್ಮ ಕನ್ನಡ ಪೇಪರ್ ಇತ್ತಲ್ವ, ಅದರಿಂದ ಈ MCQನ. ಬನ್ನಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಪ್ರಥಮ ಭಾಷೆಯ ಮಕ್ಕಳಿಗೆ ಯಾವುದು ತುಂಬ ಇಂಪಾರ್ಟೆಂಟು ಅಂತ ಹೇಳಿರೋ ಅಂಥ ಎಲ್ಲ MCQನ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತು, ಇದಕ್ಕೆ ನನ್ನ ಜೊತೆಗೆ ಆನ್ಸರ್ ಮಾಡ್ತೀರಾ? ಈ ವಿಡಿಯೋದಲ್ಲಿ ನನ್ನ ಜೊತೆ ಆನ್ಸರ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಅಂತ ಅನಿಸಿದರೆ ನೀವೇನು ಮಾಡಿ ಗೊತ್ತಾ? ಲೈಕ್ ಮಾಡಿ ಮಕ್ಕಳೇ. ಈ ಥರ ವಿಡಿಯೋ ನಮ್ಗೆ ಇಷ್ಟ ಆಗುತ್ತೆ ಮ್ಯಾಮ್ ಅನಿಸಿದರೆ ಲೈಕ್ ಮಾಡಿ. ಹಾಗೆಯೇ ಕಮೆಂಟು ಮಾಡಿ ಮಕ್ಕಳೇ. ಅಲ್ಲೇ ಕೆಳಗಡೆ ಏನು ಕಮೆಂಟ್ ಮಾಡಬೇಕು? ವರ್ಗೀಯ ವ್ಯಂಜನಾಕ್ಷರದ ಪಂಚಮಾಕ್ಷರಗಳಿಗೆ ಏನಂತೀವಿ? ಕ ಕ ಗ ಗ ಞ ಬಂತ, ಟ ಟ ಡ ಣ ಬಂತ, ಏನಂತೀವಿ? ಓಕೆ, ಆಗ್ತಾ ಇದ್ದೀರಾ? ಓಕೆ, ನಾನು ಉತ್ತರ ತೋರಿಸ್ಲಾ? ಅನುನಾಸಿಕಗಳು. ಓಕೆ, ನೆಕ್ಸ್ಟ್ ಹೋಗ್ತೀನಿ ನೋಡಿ. ಮಾತಂತು, ಮಾತು ಪ್ಲಸ್ ಅಂತು ಅಲ್ವಾ? ಮಾತು, ಇಲ್ಲಿ ತೂ ಬಂತ, ಅಂತು, ಹೌದಾ? ಇಲ್ಲಿ ಊ ಇತ್ತು, ಇಲ್ಲಿ ಇತ್ತು. ಎರಡು ಸ್ವರಗಳ ಬಗ್ಗೆ ಇದು ಏನಾಯ್ತು? ಲೋಪ ಆಯ್ತಾ? ಕರೆಕ್ಟಾ? ಹಾಗಿದ್ರೆ ಆನ್ಸರು ಲೋಪಸಂಧಿ. ಸರಿನಾ? ಓಕೆ, ನೆಕ್ಸ್ಟು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಇರುವಂಥ ಸ್ವತಂತ್ರ ವಾಕ್ಯ. ಪೂರ್ಣ ಕ್ರಿಯಾಪದ ಸ್ವತಂತ್ರವಾದ ವಾಕ್ಯ ಏನಂತೀವಿ? ಓಕೆ, ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಲ್ವಾ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಕ್ರಿಯಾಪದದ ಮೂಲ ರೂಪವನ್ನು ಏನಂತೀವಿ? ತಿನ್ನೋಣ ಅದಿದ್ರೆ ತಿನ್ನು, ನೋಡೋಣ ಇದ್ರೆ ನೋಡು, ಏನಂತೀವಿ? ಹಾಕ್ತಾ ಇದ್ದೀರಾ ಕಮೆಂಟು? ಓಕೆ, ಆತು ಅಂತ ಹೇಳ್ತೀವಿ. ನೆಕ್ಸ್ಟ್ ಲೋಕದೋಳ್ ಬಂತು ನೋಡಿ. ಓಳ್ ಅನ್ನೋದೇನು? ಓಳ್ ಅನ್ನೋದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯನ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯನ? ಹಳೆಗನ್ನಡ ವಿಭಕ್ತಿ. ಸಪ್ತಮಿ ಓಳ, ಕರೆಕ್ಟಾ? ಓಕೆ, ಹಾಗಿದ್ರೆ ಸಪ್ತಮಿ. ಸರಿನಾ ಮಕ್ಕಳೇ? ಓಕೆ, ನೆಕ್ಸ್ಟ್ ನೋಡಿ. ಮುಂಗೈ, ಪೂರ್ತಿ ಕೈ ಇದೆ, ನಾವು ಬರೀ ಮುಂದಿನ ಭಾಗ ಮಾತ್ರ ಹೇಳ್ತಾ ಇದ್ದೀವಿ. ಒಂದು ಪೂರ್ತಿ ಕೈಯ ಒಂದು ಭಾಗವನ್ನು ಅಂದರೆ ಫ್ರ್ಯಾಕ್ಷನನ್ನು ಹೇಳ್ತಾ ಇದ್ದೀವಿ. ಅಂದರೆ ಯಾವುದಾಗಿರ್ಬೋದು? ಯಾವ ಸಮಾಸ? ಹಾಗಿದ್ರೆ ಮಕ್ಕಳೇ, ನಿಮ್ಗೆ ಈ ಥರ ಸಮಾಸಗಳು ಕ್ಲಿಯರ್ ಕಟ್ಟಾಗಿ ಈಸಿಯಾಗಿ 15 ನಿಮಿಷದಲ್ಲಿ ಗೊತ್ತಾಗಬೇಕು ಅಂದರೆ ಏನು ಮಾಡಿ ಅಂತ ಹೇಳಿದರೆ, ನಾನು ಸಮಾಸಗಳು ಇನ್ 10 minutes ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆನಾ? ಅದನ್ನು ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ. ಓಕೆ, ಅಂಶಿ ಸಮಾಸ. ಓಕೆ, ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿರುವ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರ. ಕ ಖ ಗ ಘ 2 ಮತ್ತು 4ನೇ ಅಕ್ಷರ ಯಾವುದು? ಜಾಸ್ತಿ ಉಸಿರು ತಗೊಂಡು ಹೇಳಿದ್ನಾ? ಓಕೆ, ಮಹಾ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಸರಿ. ಮದೋನ್ಮತ್ತ, ಮದ ಪ್ಲಸ್ ಉನ್ಮತ್ತ, ಕರೆಕ್ಟಾ? ಮದ ಪ್ಲಸ್ ಉನ್ಮತ್ತ, ಕರೆಕ್ಟಾ? ಮದ ಪ್ಲಸ್ ಉನ್ಮತ್ತ, ಮದೋನ್ಮತ್ತ. ಓ ಬಂತ, ಕರೆಕ್ಟಾ? ಇಲ್ಲಿ ದ ಇದೆ, ಉನ್ಮತ್ತ ಇಸ್ ಮತ್ತ, ಇಲ್ಲಿ ಊ ಇದೆ, ಏನ್ ಬಂತು? ಊಗೆ ಓ ಬಂತ, ಕರೆಕ್ಟಾ? ಓ ಬಂತ. ಓಕೆ, ಗುಣಸಂಧಿ ಹಾಗಿದ್ರೆ ಇದು. ನೆಕ್ಸ್ಟ್, ಸ್ವತಂತ್ರ ವಾಕ್ಯಗಳಲ್ಲಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಇದ್ರೆ ಏನಂತ ಹೇಳ್ತೀವಿ? ಅದನ್ನ ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ. ಅಂದರೆ ಒಂದು ವಾಕ್ಯ ಇರುತ್ತೆ, ಅದಕ್ಕದು ಅಧೀನವಾಗಿರುತ್ತೆ. ಅಂಥ ವಾಕ್ಯಕ್ಕೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ರೆ, ಅಂದರೆ ಅದು ಪೂರ್ತಿ ಸೇರಿಸಿದ ಮೇಲೆ ಅದು ವಾಕ್ಯಕ್ಕೆ ಒಂದು ಅರ್ಥ ಬರ್ತಾ ಇದ್ರೆ ಅಂಥದ್ದಿದ್ರೆ ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ಮಕ್ಕಳೇ. ಓಕೆ, ಭವಿಷ್ಯತ್ ಕಾಲ, ಇಲ್ಲಿ ಶಗೆ ಯಾವತ್ತಲ್ವಾ? ಒಂದು ಸೆಕೆಂಡ್, ಭವಿಷ್ಯತ್ ಕಾಲ ಮಾಡ್ಕೊಳ್ಳಿ. ಭವಿಷ್ಯತ್ ಕಾಲ ಅಂತಂದರೆ ಯಾವ್ದು ಬರುತ್ತೆ? ಹೂವ ಬರುತ್ತಾ? ಕರೆಕ್ಟಾ? ವ
ಅಥವಾ ಉವ. ಓಕೆ. ತೃತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಕ ಯಾವುದು ಅಂದರೆ ಇದು ಇದು ಯ ಮಾಡಿರೋದು ಇಲ್ಲಿ ಬಂದ್ಬಿಡ್ತು. ಒಂದೇ ಸೆಕೆಂಡ್ ಇಲ್ಲಿ ಮಕ್ಕಳೇ ಇರೇಸ್ ಮಾಡ್ತೀನಿ. ಓಕೆ. ಈಗ ತೃತೀಯ ಪ್ರಥಮ ಉ, ದ್ವಿತೀಯ ಅನ್ನು ತೃತೀಯ ಇಂದ ಕರೆಕ್ಟಾ? ಓಕೆ. ಎರಡೂ ಕಡೆ ನಾವು ಅದರ ಕರಣಾರ್ಥ ಅಂದರೆ ಕರ್ತೃ ಕರ್ಮ ಕರ್ಣ ಕಾರಕಾರ್ಥಗಳಲ್ಲಿ ಕರ್ತೃ ಕರ್ಮ ಕರ್ಣಾರ್ಥ ಕರೆಕ್ಟಾ? ಓಕೆ. ನೆಕ್ಸ್ಟ್ ಕುಡಿದು, ಕಳ್ಳನ್ನು ಪ್ಲಸ್ ಕುಡಿದು. ಕುಡಿಯೋದು ಅಂತಂದ್ರೆ ಕ್ರಿಯೆ ಅಲ್ವಾ, ಕುಡಿಯೋದು ತಿನ್ನೋದು ಇದೆಲ್ಲ. ಹಾಗಿದ್ರೆ ಇದು ಕ್ರಿಯಾ ಸಮಾಸ. ಇಲ್ಲಿ ಕನ್ನಡ ವರ್ಣಮಾಲೆ ಇರುವ ಒಟ್ಟು ದೀರ್ಘ ಸ್ವರಗಳು ಅಂತ ಹೇಳಿ ಕೇಳಿದ್ದಾರೆ. ದೀರ್ಘ ಸ್ವರಗಳು 7 ಅಲ್ವಾ? ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಕರೆಕ್ಟ್ ಅಲ್ವಾ? ಓಕೆ. ನೆಕ್ಸ್ಟ್ ನೋಡಿ ಅತ್ಯವಸರ. ಅತಿ ಪ್ಲಸ್ ಅವಸರ. ನೋಡಿ ಅತಿ ಪ್ಲಸ್ ಅವಸರ. ಇಲ್ಲಿ ಈ ಬಂದಿದೆ. ಈ ಬಂದಿದ್ದಕ್ಕೆ ಏನ್ ಒತ್ತಾಗಿ ಬಂತು? ಯ ಒತ್ತಾಗಿ ಬಂತು ಅಲ್ವಾ? ಹಾಗಿದ್ರೆ ಇದು ಎಣ್ ಸಂಧಿ ಅಲ್ವಾ ಮಕ್ಕಳೇ? ಓಕೆ. ಹೂ ಇದ್ರೆ ವ ಒತ್ತಾಗಿ ಬರುತ್ತೆ, ರೂ ಇದ್ರೆ ಅರ್ಕಾವತ್ ಬರುತ್ತೆ. ಓಕೆ. ಸಂಬೋಧನೆ ಮಾಡಬೇಕಾದ್ರೆ ಮತ್ತೆ ಹರ್ಷ, ತುಂಬ ಖುಷಿಯಾದಾಗ, ತುಂಬ ದುಃಖ ಆದಾಗ ಆವಾಗ ನಾವೇನು ಹೇಳ್ತೀವಿ, ಯಾವ ಒಂದು ಚಿಹ್ನೆಯನ್ನು ಬಳಸ್ತೀವಿ ಅಂತ ಹೇಳಿ ಭಾವಸೂಚಕ ಚಿಹ್ನೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಹೇಳಿ ಅಂತೀರಲ್ವಾ, ಅದಕ್ಕೆ ಭಾವಸೂಚಕ ಚಿಹ್ನೆ. ನೋಡು ಧಾತುವು ಇದೆಲ್ಲ ಇದರ ನಿಷೇಧಾರ್ಥಕ ನೋ ಅಂತ ಹೇಳಬೇಕು. ನೋ ಡನು, ನೋಡಳು ಅಥವಾ ನೋಡದು. ಇಲ್ಲಿ ಲಿಂಗ ಏನು ಕೊಟ್ಟಿಲ್ಲ. ಲಿಂಗ ಕೊಟ್ಟಿದ್ರೆ, ವಚನ ಕೊಟ್ಟಿದ್ರೆ ನಾವು ಅದ್ರ ತಕ್ಕಂಗೆ ಮಾಡಬೇಕು. ಇಲ್ಲೇನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡದು ಇದೆ. ಹಾಗಿದ್ರೆ ಇದಕ್ಕೆ ಆನ್ಸರು ನೋಡದು. ನೆಕ್ಸ್ಟ್ ನೋಡಿ ಪಂಚಮಿ ವಿಭಕ್ತಿಯ ಕಾರಕಾರ್ಥಕ. ನೋಡಿ ಫಸ್ಟು ಕರ್ತೃ ಕರ್ಮ ಕರ್ಣ ಆದ್ಮೇಲೆ ಒಂದೇನ್ ಬರುತ್ತೆ? ಪದನ. ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಹೇಳ್ತೀರಾ? ಓಕೆ. ಅಪಾದಾನ, ಅಪಾದಾನ ಬರುತ್ತೆ ಅಲ್ವಾ? ಓಕೆ. ನೋಡಿ ಇನ್ನೊಂದ್ಸತಿ ಹೇಳ್ಕೊಳ್ಳಿ, ನಮಗೆ ಪಂಚಮಿ ವಿಭಕ್ತಿ ಪ್ರತ್ಯಯ. ಓಕೆ. ನೆಕ್ಸ್ಟ್ ಮುಕ್ಕಣ್ಣು. ನೋಡಿ ಇಲ್ಲೇ ಸ್ವಲ್ಪ ಏನು ಹುಷಾರಾಗಿರಿ. ಮುಕ್ಕಣ್ಣ ಅಂತ ಕೊಟ್ರೆ ಬಹುರ್ವಿ ಸಮಾಸ. 3 ಕಣ್ಣು ಉಳ್ಳವನು ಯಾವನೋ ಅವನೇ ಮುಕ್ಕಣ್ಣ, ಅದು ಬಹುರ್ವಿ ಸಮಾಸ ಆಗುತ್ತೆ. ಅದೇ ಇಲ್ಲೇನಾಗಿದೆ? ಮುಕ್ಕಣ್ಣು 3 ಪ್ಲಸ್ ಕಣ್ಣು. 3 ಅನ್ನೋದು ಸಂಖ್ಯೆ, ಸಂಖ್ಯಾಯಾಣಿ ದ್ವಿಗು ಸಮಾಸ. ಸಂಖ್ಯೆಯಿಂದ ಕೂಡಿದಂಥ ಸಮಾಸವನ್ನ ದ್ವಿಗು ಅಂತ ಹೇಳ್ತೀವಿ. ಓಕೆ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳು ಅಂ ಅಹ, ಅನುಸ್ವಾರ ವಿಸರ್ಗ 2 ಅಲ್ವಾ? ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ ಉನ್ಮಾದ. ಉತ್ ಪ್ಲಸ್ ಮಾದ, ಉತ್ ಪ್ಲಸ್ ಮಾದ. ಈ ತ ವರ್ಗದ 3ನೇ ಅಕ್ಷರ, ಲಾಸ್ಟ್ ಅಕ್ಷರ ಏನು? ಅನುನಾಸಿಕ. ತ ಥ ದ ದ ನ. ಕರೆಕ್ಟಾ? ನ ಬಂದಿದೆಯಾ ಇಲ್ಲಿ ಉನ್ಮಾದಕ್ಕೆ? ನಗೆ ಮ ಒತ್ತಾಗಿ ಬಂದು ಉನ್ಮಾದ ಆಗಿದೆಯಾ? ಹಾಗಿದ್ರೆ ಇದು ಅನುನಾಸಿಕ ಸಂಧಿನ? ಓಕೆ. ನೆಕ್ಸ್ಟ್ ಒಂದು ಅಭಿಪ್ರಾಯದ ವಿವರಣೆ ಅಂದರೆ ಮುಂದೆ ಇದೆ ಅಂತ ಹೇಳಬೇಕಾಗಿದೆ. ನಾನೇನೋ ಬರೆದ್ಬಿಟ್ಟು ಹಿಂಗೆ ಮುಂದೆ ಇದೆ ಅಂತ ಹೇಳ್ತೀನಿ. ಇದಕ್ಕೆ ವಿವರಣಾತ್ಮಕ ಚಿಹ್ನೆ ಅಂತ ಹೇಳ್ತೀವಿ. ಈ ಥರ 2 ಡಾಟ್ ಕೊಟ್ಟು ಮುಂದೆ ಬರಿತೀವಲ್ವ, ವಿವರಣಾತ್ಮಕ ಅಂತ ಹೇಳ್ತೀವಿ. ಓಕೆ. ವರ್ತಮಾನ ಕಾಲದ ಸೂಚಕ ನಿಮಗೆ ಗೊತ್ತಿದೆ. ದಕಾರ ಬಂದರೆ ಭೂತಕಾಲ, ಉವ ಅಥವಾ ವ ಬಂದರೆ ಭವಿಷ್ಯತ್ ಕಾಲ, ಉತ್ತ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ವರ್ತಮಾನ ಕಾಲ, ಉತ್ತ. ನೆಕ್ಸ್ಟ್ ಷಷ್ಠಿ ವಿಭಕ್ತಿಯ ಕಾರಕಾರ್ಥಕವಿದು. ಷಷ್ಠಿ ಅಂದಾಗ ನೀವೇನು ಹೇಳಿ? ಷಷ್ಠಿ ಅಂತ ಹೇಳ್ಬೇಕಾದ್ರೆ ಏನು ಬರುತ್ತೆ? ಫಸ್ಟ್ ಅಧಿಕರಣಕ್ಕಿಂತ ಒಂಚೂರು ಮುಂಚೆ ಬರುತ್ತೆ. ಸಂಬಂಧ ಅಧಿಕರಣ ಅಲ್ವಾ? ಸಂಬಂಧ ಏನು ಮಾಡ್ತೀವಿ? ಷಷ್ಠಿ, ಆಮೇಲೆ ಲಾಸ್ಟಲ್ಲಿ ಅಧಿಕರಣ ಹೇಳ್ತೀವಲ್ವಾ? ಓಕೆ. ಮುರಾರಿ. ಮುರರು ಅಂದರೆ ರಾಕ್ಷಸರು. ರಾಕ್ಷಸರಿಗೆ ಯಾರು ಅರಿಯೋ? ಮುರರಿಗೆ ಅರಿ, ಅವರು ಯಾರು? ಮುರಾರಿ. ಮುರರು ಅಂದರೆ ರಾಕ್ಷಸರು. ರಾಕ್ಷಸರಿಗೆ ಅರಿ ಅಂದರೆ ಅವರಿಗೆ ಶತ್ರು. ಯಾರು? ದೇವತೆಗಳು. ದೇವತೆಗಳ ಅಧಿಪತಿ ಯಾರು? ವಿಷ್ಣು. ವಿಷ್ಣುವಿನ ಇನ್ನೊಂದು ಅವತಾರ ಕೃಷ್ಣ. ಹಾಗಿದ್ರೆ ಇದು ಬಹುರ್ವಿಹಿ ಸಮಾಸ ಆಗುತ್ತೆ ಮಕ್ಕಳೇ. ಕನ್ನಡ ವರ್ಣಮಾಲೆ ಇರುವ ರಸ್ವಸ್ವರಗಳು. ರಸ್ವಸ್ವರಗಳು 6 ಅಲ್ವಾ? 6 ಅಲ್ವಾ? ಓಕೆ. ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಸತ್ ಪ್ಲಸ್ ಮಾನ ಸನ್ಮಾನ.
ಪ್ಲಸ್ ಮಾನ ಸನ್ಮಾನ. ಓಕೆ, ಇದು ಅನುನಾಸಿಕ ಸಂಧಿ ಆಗುತ್ತೆ. ಸತ್ ಪ್ಲಸ್ ಮಾನ ಸನ್ಮಾನ ನ ಬಂತಲ್ವಾ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತ ಹೇಳುವಂಥ ಸಂದರ್ಭವನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ವಿವರಣೆ, ವಿವರಣಾತ್ಮಕ ಚಿಹ್ನೆ, ವಿವರಣಾ ಚಿಹ್ನೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ, ಇದು ವಾಕ್ಯ ವೇಷ್ಟನ ಇದೆಯಲ್ಲ, ಇದನ್ನ ಈ ಥರನೂ ಬರೀತಾರೆ, ಈ ಥರನೂ ಬರೀತಾರೆ, ಈಟನೂ ಬರೀತಾರೆ, ಇಷ್ಟ ವೇಷ್ಟನ ಆದರೂ ಹಿಂಗೂ ಬರೀತಾರೆ. ಓಕೆ ಓಕೆ ನೆಕ್ಸ್ಟ್, ಭೂತಕಾಲ ಸೂಚಕ ಪ್ರತ್ಯಯ. ನಿಮ್ಗೆ ಈಗಾಗಲೇ ಗೊತ್ತಿದೆ, ದಕಾರವನ್ನ ಭೂತಕಾಲ ಸೂಚಕ ಪ್ರತ್ಯಯ ಅಂತ ಹೇಳ್ತೀವಿ. ಓಕೆ, ಪ್ರಥಮ ವಿಭಕ್ತಿ ಕಾರಕಾರ್ಥ. ಪ್ರಥಮ ಅಂದಾಗ ಫಸ್ಟ್ ಕರ್ತೃವಿನಿಂದ ಶುರುವಾಗುತ್ತಲ್ವ, ಕರ್ತೃ ಕರ್ಮ ಕರ್ಣ ಅಲ್ವಾ, ಕರ್ತಾರ್ಥ. ಇನ್ನೊಂದು ರ ಬಂದಿದೆ ನೋಡಿ, ಕರ್ತಾರ್ಥ. ಓಕೆ, ಒಂದು ರ ಎಕ್ಸ್ಟ್ರಾ ಬಂದಿದೆ ನೋಡಿ, ಇದನ್ನ ತೆಗೀರಿ ಅಷ್ಟೇ. ಓಕೆ, ಅಂಗೈ ಮತ್ತೆ ಬಂತು ನೋಡಿ, ಅಂಗೈ. ನಾವು ಕೈಯ ಮುಂದೆ ಇರೋದಕ್ಕೆ ಅಲ್ವಾ, ಫುಲ್ ಕೈ ಅಲ್ಲ ನಾವು ಹೇಳ್ತಾರೆ, ಸ್ವಲ್ಪ ಅಂಗೈ ಮಾತ್ರ ಹೇಳ್ತಾ ಇದೀವಿ. ಅಂಶಿ ಸಮಾಸ ಆಗಿರುತ್ತೆ. ಅಂಗೈ, ಮುಂಗೈ, ಹಿಂಗಾಲು, ಮುಂಗಾಲು, ಮುಂದಲೆ, ಹಿಂದಲೆ, ಕುಡಿ ಹುಬ್ಬು, ಕುಡಿ ಕಣ್ಣು, ಆಮೇಲೆ ತುದಿ ನಾಲಿಗೆ ಎಲ್ಲನೂ ಇವು ಅಂಶಿ ಸಮಾಸ. ನಡುರಾತ್ರಿ. ಓಕೆ, ಬಂತು ನೋಡಿ, ಚ ವರ್ಗದ ಇಲ್ಲಿ ಅನುನಾಸಿಕಾಕ್ಷರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಚ ಛ ಜ ಝ ಯಾವುದು ಞ ಅಲ್ವಾ, ಯಾವುದು. ಓಕೆ ನೆಕ್ಸ್ಟ್, ಅತ್ಯವಸರ ಮತ್ತೆ ಬಂತು ನೋಡಿ, ಅತಿ ಪ್ಲಸ್ ಅವಸರ ಅತ್ಯವಸರ. ಎರಡೆರಡು ಸತಿ MQPL ರಿಪೀಟ್ ಆಗಿತ್ತಲ್ಲ, ಇದನ್ನ ನೀಟಾಗಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಇಂಥವು ಬರುವ ಸಾಧ್ಯತೆ ಇರುತ್ತೆ. ಓಕೆ, ಎಂಟು ಸಂಧಿ. ಓಕೆ, ಇದು ಮತ್ತೆ ಏನಾಗಿದೆ, ವಾಕ್ಯವನ್ನು ಹೇಳುವಂಥದ್ದು, ಮತ್ತಿಲ್ಲಿ ಆವರಣ ಚಿಹ್ನೆ. ಓಕೆ, ಎಲ್ಲೇ ರಿಪೀಟ್ ಆಗಿದೆ ಅಲ್ವಾ, ರಿಪೀಟ್ ಆಗಿರೋದನ್ನ ಮತ್ತೆ ನೋಡಿ. ಹೋದಾನು, ಹೋಗ್ಲೂಬಹುದು ಬಿಡ್ಲೂಬಹುದು, ಸಂಭಾವನಾರ್ಥಕ. ಹೋಗಲ್ಲ ಅಂದ್ರೆ ಹೋಗನು ಅಂದ್ರೆ ನಿಷೇಧಾರ್ಥಕ. ಹೋದಾನು ಅಂದ್ರೆ ಸಂಭಾವನಾರ್ಥಕ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥಕವಿದು ಅಂತ ಹೇಳ್ತಾ ಇದ್ದಾರೆ. ಸಪ್ತಮಿ ಅಂದಾಗ ಅಧಿಕರಣ ಬರುತ್ತಾ ನೋಡಿ, ಕರೆಕ್ಟಾ? ಸಂಬಂಧ ಅಧಿಕರಣ ಅಲ್ವಾ, ಸಂಬಂಧ ಷಷ್ಠಿ, ಆಮೇಲೆ ಸಪ್ತಮಿ ಅಧಿಕರಣ. ಓಕೆ, ಎಲ್ಲಿ ನೋವು ಬಂದಿದೆ, ತಲೆಯಲ್ಲಿ ನೋವು. ನೋವು ಎಲ್ಲಿದೆ, ತಲೆಯಲ್ಲಿದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಉತ್ತರ ಪದಕ್ಕೆ ಪ್ರಧಾನ ನೋವು ಬಂದಿರೋದು ಎಲ್ಲಿ, ತಲೆಯಲ್ಲಿ. ಹಾಗಿದ್ರೆ ಇದು ತತ್ಪುರುಷ ಸಮಾಸ ಆಗಿರುತ್ತೆ. ಓಕೆ, ಬಂತು ನೋಡಿ, ವೀರ ಬೀರ, ಕೊಡಲಿ ಕುಠಾರ. ಓಕೆ, ನದಿ ರೂಢನಾಮ ಅಂದ್ರೆ ವಿಜ್ಞಾನಿ ಅನ್ವರ್ಥಕ ನಾಮ. ಬನ್ನಿ ಬನ್ನಿ ದ್ವಿರುಕ್ತಿ ಆದ್ರೆ ಹಾಲು ಜೇನು, ಎರಡು ಪದ ಇದೆ, ಹಾಲು ಬೇರೆ ಜೇನ್ ಬೇರೆ, ಅದಕ್ಕೆ ಇದು ಜೋಡು ನುಡಿ. ಓಕೆ, ನೋಟ ಕೃದಂತ ಭಾವನಾಮ, ನೋಡೋದು ಇದು ಭಾವನೆಗೆ ಸಂಬಂಧಪಟ್ಟಂಥದ್ದು, ಸ್ವಲ್ಪ ಸ್ಟೇಟ್, ಅದು ಬರೀ ಒಂದು ಪರಿಸ್ಥಿತಿ ಅಷ್ಟೇ. ಅದಕ್ಕೆ ಪೆರ್ಮೆ ಹಿರಿದಾದದ್ದು, ಅದು ಕೂಡ ಏನಾಗುತ್ತೆ, ತದ್ದಿತಾಂತ ಭಾವನಾಮ ಆಗುತ್ತೆ. ಇದು ಕೃದಂತ ಭಾವನಾಮ, ಯಾಕಂದ್ರೆ ನಿಮಗೆ ಕೃತ್ ಪ್ರತ್ಯಯಗಳು ಯಾವಾಗ ಬರುತ್ತೆ, ಧಾತುವಿಗೆ ಬರುತ್ತೆ. ಆದ್ರೆ ತದ್ದಿತಾಂತ ಪ್ರತ್ಯಯಗಳು ಎಲ್ಲಿ ಬರುತ್ತೆ, ಅದು ಯಾವಾಗಲೂ ನಾಮ ಪ್ರಕೃತಿಗೆ ಬರುತ್ತೆ, ನಾಮ ಪ್ರಕೃತಿ. ಓಕೆ, ವಿದ್ಯಾಧರ ಬಿಷ್ಟೋದರ ಆಗಿದೆ ಮಕ್ಕಳೇ, ಬಿಜ್ಜೋದರ ಆಗ್ಬೇಕು, ಬಿಜ್ಜೋದರ ಆಗ್ಬೇಕು ಇದು. ಓಕೆ, ಬಿಷ್ಟೋದರ ಆಗಿದೆ, ಇನ್ನು ಸರಿ ಮಾಡ್ಕೊಳ್ಳಿ. ವೈಶಾಖ ಬೇಸಿಗೆ, ವಿದ್ವಾಂಸ ಅನ್ವರ್ಥಕ ನಾಮ, ಸಹದೇವ ಅಂಕಿತ ನಾಮ. ಓಕೆ, ಆಮೇಲೆ ಹುಳ ಹುಪ್ಪಡಿ ಎರಡು ಪದ ಇದೆ, ಹುಳಕ್ಕೆ ಅರ್ಥ ಇದೆ, ಹುಪ್ಪಡಿಗೇನು ಅರ್ಥನೇ ಇಲ್ಲ, ಆದರೂ ಕೂಡ ಇದು ಜೋಡು ನೋಡಿ. ಇದು ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು ಆಗಿದೆ ಮಕ್ಕಳೇ. ಏನು ಮ್ಯಾಮ್, ಬಟ್ಟ ಬೇರೆ ಬಯಲು ಬೇರೆ ಇದೆ, ಆದರೂ ದ್ವಿರುಕ್ತಿ ಅಂತ ಇದ್ದೀರಾ ಅಂತ ಹೇಳ್ಬಿಡಿ. ಇದು ಬಯಲು ಪ್ಲಸ್ ಬಯಲು ಸೇರಿ ಬಟ್ಟ ಬಯಲು. ಹಾಗೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ, ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ, ತುದಿ ಪ್ಲಸ್ ತುದಿ ತುತ್ತ ತುದಿ, ಈ ಥರ ಇದೆ. ಇವನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಜಾಣತನ ಅನ್ನೋದು, ತನ ಅನ್ನೋದು ಏನು, ತನವನ್ನ ಬೀರೋದು, ಅದಕ್ಕೆ ಇದು ಭಾವನಾಮ. ಜಾಣತನ ಅನ್ನೋದು ಸಿರಿತನ, ಬಡತನ, ಜಾಣತನ ಇವೆಲ್ಲ ಭಾವನಾಮ ಆಗುತ್ತೆ. ಅಂತೆ, ಓಲ್, ವರೆಗೆ, ಗೋಸ್ಕರ ಇದ್ರೆ ಇವೆಲ್ಲ ಅವ್ಯಯಗಳಾಗುತ್ತೆ. ಓಕೆ, ಇದು ತದ್ದಿತಾಂತ ಭಾವನಾಮ, ಇದು ತದ್ದಿತಾಂತ ಅವ್ಯಯ. ಅಂತೆ, ಓಲ್, ಓಸ್ಕರ ಇವೆಲ್ಲ ಬಂದ್ರೆ ಏನ್ ಮಾಡಿರಿ, ಬರೀರಿ ಯಾವಾಗಲೂ ಅವ್ಯಯ ಅಂತ ಬರೀರಿ, ತದ್ದಿತಾಂತ ಅವ್ಯಯ. ಓಕೆ, ಕಳಶ, ಕಳಸ, ವಂಶ, ಬಂಚೇತ್. ಓಕೆ, ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ, ತಾನು ಅನ್ನೋದು ನಿಮ್ಗೆ ಗೊತ್ತಿದೆ ಆತ್ಮಾರ್ಥಕ. ತಾನು, ತನ್ನಲ್ಲಿ, ತಮ್ಮಿಂದ, ತನಗೆ ಇವೆಲ್ಲ ಬಂದ್ರೆ.
ಸತಿಪತಿ ಜೋಡು ನುಡಿ, ತುತ್ತ ತುದಿ ದ್ವಿರುಕ್ತಿಯಾಗಿದೆ. ಬರೆದ ಕೃದಂತನಾಮ ಆದರೆ ಬರೆದು. ಬರೆದು ನಾ ಹೇಳಿದ್ದೀನಿ, ಯಾವಾಗಲೂ ಏನಾಗಿದೆ ಅಂತ ಹೇಳಿದ್ರೆ ಕೃದಂತಾವೇಯವನ್ನು ಬರಿಬೇಕಾದ್ರೆ ಅಥವಾ ತದ್ದಿತಾಂತಾವೇಯವನ್ನು ತಗೋಬೇಕಾದ್ರೆ ಅದು ಲಿಂಗ ವಚನಕ್ಕೆ ಏನಾಗಿರಬಾರ್ದು, ಚೇಂಜ್ ಆಗಬಾರ್ದು, ಅದು ಒಂದೇ ಥರ ಇರಬೇಕು. ಓಕೆ, ಇಲ್ಲಿ ಬರೆದು ಅನ್ನೋದು ಕೃದಂತಾವೇಯ ಆಗಿರುತ್ತೆ. ದ್ಯೂತ, ದ್ಯೂತ ಅಂದರೆ ದ್ಯೂತ ಆಡೋದು ಅಂದರೆ ಜೂಜಾಡೋದು. ಓಕೆ, ಸೀರೆ ಚೀರೆ, ಚೀರೆ ಸೀರೆ. ಲಕ್ಷ್ಮಣ ಅನ್ನೋದು ಇಟ್ಟಂತ ಹೆಸರು, ಅಂಕಿತನಾಮ. ಪರ್ವತ ಅನ್ನೋದು ರೂಢಿಯಿಂದ ಬಂದಂಥದ್ದು, ರೂಢನಾಮ. ರೊಯ್ಯನೆ, ಸೊಯ್ಯನೆ, ದಗದಗ, ಕರಕರ, ಮರಮರ, ಪರಪರ ಇವೆಲ್ಲ ಇದ್ರೆ ಅನುಕರಣಾವೇಯ. ತರುವಾಯ, ಆಮೇಲೆ ಬರ್ತೀವಿ ಅನ್ನೋದಕ್ಕೆ ಇದು ಸಾಮಾನ್ಯವೇ. ಇಲ್ಲಿ ಕೂಡಲೇ, ಬೇಗನೆ ಎಲ್ಲ ಬರುತ್ತೆ. ಇವೆಲ್ಲ ಸಾಮಾನ್ಯ ಅವ್ಯಯಗಳು ಅಂತ ಹೇಳ್ತೀವಿ. ಇಲ್ಲಿ ಕನ್ನಡಿಗ, ಗ ಕನ್ನಡವನ್ನ ಮಾತನಾಡ್ತಾನೆ, ಅದಕ್ಕೆ ಅವನಿಗೆ ಕನ್ನಡಿಗ ಅಂತ ಹೇಳ್ತೀವಿ. ಬಳೆಯನ್ನ ಹಾಕ್ತಾನೆ, ಬಳೆಗಾರ. ಇವೆಲ್ಲ ಏನು ತದ್ದಿತಾಂತ ನಾಮಗಳು ಅಂತ ಹೇಳ್ತೀವಿ. ಇದು ವರೆಗೆ, ಎಲ್ಲಿವರೆಗೆ ಹೋಗ್ತೀವಿ, ಎಲ್ಲಿಗೋಸ್ಕರ, ಏನೇ ಅಂತ ಹೇಳೋದಕ್ಕೆ ಅವ್ಯಯ ಅಂತ ಹೇಳ್ತೀವಿ. ತದ್ದಿತಾಂತ ಅವ್ಯಯಗಳು ಮಕ್ಕಳೇ. ಪ್ರತಿಹಾರಿ, ಪಡಿಹಾರ ಅಂತ ಹೇಳಿ. ಓಕೆ, ಸಂದೇಹ, ಸಂದೇಯ. ಆಮೇಲೆ 12 ಸಂಖ್ಯಾವಾಚಕ, ಮೂಡಣ ದಿಗ್ವಾಚಕ ಆಗುತ್ತೆ ಮಕ್ಕಳೇ. ಮತ್ತೆ ನಿನಗಾಗಿ, ನಿನಗಾಗಿ ಗಾಗಿ ಅಂತಂದ್ರೆ ತದ್ದಿತಾಂತ ಅವ್ಯಯ ಆಗುತ್ತೆ. ಚಲುವಿಕೆ ಅನ್ನೋದು ಭಾವನಾಮ, ಯಾಕಂದ್ರೆ ಚಲುವು ಅನ್ನೋದು ಸ್ಟೇಟು ಮತ್ತೆ ಭಾವನೆಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಉಂಟು, ಇದೆ, ಇಲ್ಲ, ಬೇಕು, ಬೇಡ, ಉಂಟು ಅನ್ನೋದು ಕ್ರಿಯಾರ್ಥಕ ಅವ್ಯಯ, ಕ್ರಿಯೆಗೆ ಸಂಬಂಧಪಟ್ಟಂಥದ್ದು. ಕೂಡಲೇ ಅಂತ ಅನ್ನೋದು ಕೂಡಲೇ, ಬೇಗನೆ, ಸಾಮಾನ್ಯಕ ಅವ್ಯಯ. ಓಕೆ, ಓ ಮಕ್ಕಳೇ, ನಾನು MQPಯಲ್ಲಿ 1, 2, 3, 4 ಮತ್ತೆ ಹಾಗೇನೆ ನಿಮ್ಮ ಪ್ರೆಪ್ 1, 2ದು ಎಲ್ಲ MCQನ ಇಲ್ಲಿ ಹೇಳಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ಇದೇ ರೀತಿ ಮತ್ತೆ ನಿಮಗೆ ಪಾರ್ಟ್ 1 ಮತ್ತೊಂದು MCQದು ಮತ್ತೊಂದು ಪಾರ್ಟ್ 2 ಬೇಕು ಅಂತ ಹೇಳಿದರೆ, ಈಗ ನಾನು ಪಾರ್ಟ್ 1 ಮಾಡಿದ್ದೀನಿ, ಪಾರ್ಟ್ 2 MCQ ಬೇಕು ಅಂತ ಹೇಳಿದರೆ ನನಗೆ ಮರೀದೆ ಕಮೆಂಟಲ್ಲಿ ತಿಳಿಸಿ. ನಾನು LBAದಿಂದ ಎಲ್ಲ MCQಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸರಿನಾ ಮಕ್ಕಳೇ? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ನೀವು ನನ್ನ ಜೊತೆ ಫುಲ್ ಸ್ಟೇ ಟ್ಯೂನ್ ಆಗಿರಿ.